ಇಂಟರ್ನೆಟ್ಟಲ್ಲಿ ಈ ಒಂದು ವಿಡಿಯೋ ಭಾಳ ಫೇಮಸ್ ಆಗಿದೆ. ಏನಕ್ಕೆ ಅಂದರೆ ಎಲ್ಲರೂ ಮನೇಲಿ ಆಗುವಂಥ ತೊಂದರೆಗಳು, ಬಿಳಿ ಕಲೆಗಳು, ಆ ಉಪ್ಪು ನೀರಿನ ಆಗುವಂಥ ಈ ಕಲೆಗಳನ್ನ ಇಲ್ಲಿ ತೊಳಿಲಿಕ್ಕೆ ಭಾಳ ಕಷ್ಟ. ಬಟ್ ಆದರೆ ಈ ಒಂದು ಕೆಮಿಕಲು ತುಂಬ ಈಸಿಯಾಗಿ ಇರ್ಬೋದು ಅಂತ ಈ ಒಂದು ಕಂಪನಿ ಹೇಳ್ತಿದ್ದಾರೆ. ಇದನ್ನು ನಾವು ತರಿಸೋಣ, ರಿಯಲ್ ಆಗಿ ಇದು ವರ್ಕ್ ಆಗುತ್ತೆ ಇಲ್ವಾ ಅಂತ ನೋಡೋಣ. ಸೊ ನಮ್ಮ ಹತ್ರನೂ ಬಂದಿದೆ ಊಕಿ ಬ್ರ್ಯಾಂಡಿನ ದ ಲೈಮ್ ಸ್ಕೇಲ್ ರಿಮ್. ಸೊ ಊಕಿ ಕಂಪ್ನಿಯವ್ರದ್ದು ಇನ್ನೂ ಕೆಮಿಕಲ್ಗಳಿದೆ, ಕಿಚನ್ಗೆ ಯೂಸ್ ಆಗುವಂಥ ಕೆಮಿಕಲ್ಸ್ಗಳು ಭಾಳ ಇದೆ. ಬಟ್ ನಮ್ಗೆ ಇವಾಗ ದ ಮೇಜರ್ ಪ್ರಾಬ್ಲಮ್ ಇವಾಗ ಆಗ್ತಿರೋ ಪ್ರಾಬ್ಲಮ್ ದ ಲೈಮ್ ಸ್ಕೇಲ್. ಇದು ಜಸ್ಟ್ ಸ್ಪ್ರೇ ಆ್ಯಂಡ್ ಸ್ಕ್ರಬ್ನಿಂದ ರಿಮೂವ್ ಮಾಡುತ್ತೆ ಅನ್ನೋದು ಈ ಕಂಪ್ನಿಯ ಒಂದು ಪ್ರಾಬ್ಲಮ್. ಸೊ ಲೆಟ್ ಸಿ ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ ಇಲ್ವಾ. ಹ್ಯಾಂಡ್ ಬ್ರಷಿನಲ್ಲಿ ಯೂಶಲಿ ಜಾಸ್ತಿ ಲೈಮ್ ಸ್ಕೇಲ್ ತೊಗೊಳ್ಳೋದು, ಯಾಕೆ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಬಿಳಿ ಕಲೆಗಳು, ಇದೆಲ್ಲವನ್ನು ನಾವು ಲೈಮ್ ಸ್ಕೇಲ್ ಅಂತಾನೆ ಕರಿತೀವಿ. ಸೊ ಇದು ಯೂಶಲಿ ವಾರಕ್ಕೆ ಒಂದ್ಸತಿ ಆದರೂ ತೊಳಿತಾ ಇರಬೇಕು, ಬಟ್ ಆದರೂ ಇದು ಹೋಗೋದಿಲ್ಲ ಕಷ್ಟದಲ್ಲಿ. ಸೊ ಈ ಒಂದು ಕೆಮಿಕಲಿಂದ ಹೋಗುತ್ತಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡೋಣ. ಹಾಕಿ 30 ಸೆಕೆಂಡ್ಸ್ ಬಿಟ್ಟಿದ್ದೀನಿ. ಅದಾದ್ಮೇಲೆ ಒಂದು 20 to 30 ಸೆಕೆಂಡ್ಸ್ ಜಸ್ಟ್ ಲೈಟ್ ಆಗಿ ಸ್ಕ್ರಬ್ ಮಾಡಿದೆ ಅಷ್ಟೇ, ಜಾಸ್ತಿ ಫೋರ್ಸ್ ಹಾಕಿಲ್ಲ. ಸೊ ಬಟ್ ನೀವು ನೋಡ್ಬೋದು ಇಲ್ಲಿ ಹಾರ್ಡ್ ವಾಟರ್ ಎಷ್ಟು ಹಾರ್ಡ್ ಆಗಿತ್ತು ಅಂತ ಹೇಳಿ ಸ್ಟೇನ್ಸ್. ಸೊ ಇದೆಲ್ಲ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಹೋಗಿದೆ. ಈ ಒಂದು ಟ್ಯಾಪ್ ಬ್ರ್ಯಾಂಡ್ ನ್ಯೂ ತರ ಕಾಣಿಸ್ತಾ ಇದೆ. ಊಕಿ ಲೈಮ್ ಸ್ಕೇಲ್ ರಿಮೂವರ್, ನಾವು ಇದನ್ನ ಟ್ಯಾಪಲ್ಲಿ ಬಾತ್ರೂಮ್ನ ಟೈಲ್ಸ್ಗಳಲ್ಲಿ ಹಾಕಿ ಟೆಸ್ಟ್ ಮಾಡಿದ್ವಿ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಔಟ್ ಆಫ್ 10 ಡೆಫಿನೆಟ್ಲಿ 9 ಕೊಡ್ಬೋದು. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಬಯೋದಲ್ಲಿ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಬೋದು.